ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ನೀವು ಫೋರ್ಸ್ಫುಲಿಯಾಗಿ ಈ ರೀಡಿಂಗ್ನ ನಿಮ್ಮ ಲೈಫಲ್ಲಿ ರೆಸೊನೇಟ್ ಮಾಡ್ಕೊಳ್ಬೇಡಿ, ಅಂದರೆ ನಿಮ್ಮ ಲೈಫಲ್ಲಿ ಇದನ್ನು ತೊಗೊಳ್ಲಿಕ್ಕೆ ಹೋಗಬೇಡಿ. ಓಕೆನಾ, ಫೋರ್ಸ್ಫುಲಿಯಾಗಿ. ಓಕೆ, ನಿಮಗೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದೆ ಪರ್ಸನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕು ಅಥವಾ ಪೆಂಡಲಮ್ ರೀಡಿಂಗ್ ತೊಗೊಳ್ಬೇಕು ಅಥವಾ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಇಲ್ಲಿ ತುಂಬ ಜೋರು ಮಳೆ ಬರ್ತಾ ಇದೆ. ಸೊ ಹಾಗಾಗಿ ವಾಯ್ಸ್ ನಿಮಗೆ ನಾಯ್ಸ್ ಕೇಳ್ಬೋದು, ಅಂದರೆ ಹೊರಗಡೆ ಮಳೆ ಸೌಂಡ್ ಕೇಳ್ಬೋದು. ಸೊ ಅದನ್ನು ಇಗ್ನೋರ್ ಮಾಡಿ. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರೋ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆ ಕಮೆಂಟ್ಸ್ಗಳು ಮಾಡ್ತೀರಾ, ಅಂದರೆ ನನಗೆ ಏನಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ಅದರಲ್ಲಿ ಕಮೆಂಟ್ಸ್ಗಳನ್ನು ಮಾಡ್ತೀರಲ್ವ ಕೆಲವೊಬ್ಬರು. ತುಂಬ ಪರ್ಸ್ನಲಾಗಿ ನಿಮ್ಮ ಪರ್ಸ್ನಲ್ ಮ್ಯಾಟ್ರನ್ನೆಲ್ಲದನ್ನು ಅಲ್ಲಿ ಶೇರ್ ಮಾಡ್ಕೊಂಡ್ಬಿಟ್ಟು. ಓಕೆ, ನೀವೇನೇ ಕಮೆಂಟ್ ಮಾಡಿದ್ರು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಏನೆಲ್ಲ ಇದೆ, ನಿಮ್ಮ ಪರ್ಸನ್ ವಿಷಯ ಆಗಿರ್ಬೋದು, ನಿಮ್ಮ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿಯಲ್ಲಿ ನಡೀತಿರೋವಂಥದ್ದಾಗಿರ್ಬೋದು, ಅದನ್ನೆಲ್ಲದನ್ನು ನೀವು ಅಲ್ಲಿ ಕಮೆಂಟಲ್ಲಿ ಹಾಕುವಾಗ ಸ್ವಲ್ಪ ನಿಮ್ಮ ಮೇಲೆ ಒಂದು ಸ್ವಲ್ಪ ಏನು ಹೇಳ್ಬೋದು, ಗಮನ ಇರಲಿ, ಜಾಗ್ರತೆ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಎಲ್ಲ ವಿಷಯಗಳನ್ನು ಅಲ್ಲಿ ಶೇರ್ ಮಾಡಬೇಕಂತ ಇಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಕಮೆಂಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ಗಳನ್ನು ಮಾಡಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ರೀಡಿಂಗ್ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಹಾಗೆ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಹಾಗೆ ಡಿಸ್ಟೆನ್ಸಲ್ಲಿರ್ತೀರಾ, ಅವರಿಗೆಲ್ಲರಿಗೂ ಈ ಒಂದು ರೀಡಿಂಗ್ ರೆಸನೇಟ್ ಆಗುವಂಥದ್ದು. ಆಲ್ರೆಡಿ ಮ್ಯಾರಿಡ್ ಆಗಿ ನೀವಿಬ್ಬರು ಸಪ್ರೇಟಲ್ಲಿ ಇರ್ತೀರಾ ಅಥವಾ ಡಿವೋರ್ಸ್ ಆಗಿರುತ್ತೆ ಅಂದ್ರೂ ಅವರು ಕೂಡ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಓಕೆ, ಇಲ್ಲಿ ಜೆಂಡರ್ ಮ್ಯಾಟರ್ ಆಗಲ್ಲ, ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಯಾರು ಬೇಕಿದ್ರೆ ಈ ಒಂದು ರೀಡಿಂಗ್ನ ಚೆಕ್ ಮಾಡಬಹುದು. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನೀವು ಯಾವೊಂದು ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿಯ ಫೋಟೋ ಇದ್ದರೆ ಅದನ್ನು ನೋಡಿ, ಅಥವಾ ಅವರ ಫೋಟೋ ನಿಮ್ಮ ಹತ್ರ ಇಲ್ಲ ಅಂತಿದ್ರೆ ಅವರ ಫೇಸನ್ನ ನೆನ್ಪು ಮಾಡ್ಕೊಳ್ತಾ, ಹಾಗೆ ಈ ಒಂದು ಕ್ಯಾಂಡಲ್ ನಾನೇನು ಫ್ಲೇಮ್ನ ಹಚ್ತೀನಲ್ವ ಅವಾಗ ಅವ್ರ ಹೆಸರನ್ನು 3 ಬಾರಿ ಹೇಳ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ಒಂದು ಪ್ರೀತಿ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ. ಓಕೆ ಓಕೆ, ಒಂದು ಹೊಸ ದಾರಿಯನ್ನು ಹುಡುಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರ ಕೆರಿಯರ್ ವಿಷಯವಾಗಿರ್ಬೋದು, ಅಥವಾ ಅವ್ರ ಲೈಫಲ್ಲಿ ಏನೋ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ ಓಕೆ, ನಂಬರ್ 17 ಇಲ್ಲೇನೋ ನನಗೆ ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಸಾರಿ, ವಾಯ್ಸ್ ಸ್ವಲ್ಪ ನನಗೆ ಹುಷಾರಿಲ್ಲದಿರೋ ಕಾರಣ ಇದಾಗಿದೆ, ವಾಯ್ಸ್ ಚೇಂಜ್ ಆಗಿದೆ. ಓಕೆ, ಇಲ್ಲಿ ಏನೋ ಸಮಥಿಂಗ್ 17 ಅಂತ ಹೇಳಿ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ನಿಮಗಿಲ್ಲಿ 17 ನೀವಿಬ್ಬರು ಬ್ರೇಕಪ್ ಆಗಿರುವಂಥದ್ದು, ಅಥವಾ 17 ಆ ಒಂದು ಟೈಮಲ್ಲಿ, ಅಂದರೆ ಆ ಒಂದು ಡೇಟಲ್ಲಿ ನೀವಿಬ್ಬರು ಪ್ರಪೋಸ್ ಮಾಡಿರುವಂಥದ್ದು, ಅಥವಾ ಆ ಒಂದು ಡೇಟಲ್ಲಿ ನಿಮ್ಮ ಪರ್ಸನ್ನ ನೋಡಿರುವಂಥದ್ದು. 17 ಇಲ್ಲಿ ಏನೋ ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಸ್ಪೆಷಲ್ ಡೇಟ್ ಆಗಿರ್ಬೋದು. ಓಕೆ ಓಕೆ, ಓಕೆ, ಅವ್ರ ಮೈಂಡಲ್ಲಿ ಬರ್ತಾ ಇದೆ ಈ ಒಂದು ಪ್ರೀತಿನ ನಮ್ಮ ಮನೆಯಲ್ಲಿ ಒಪ್ತಾ ಇಲ್ಲ, ಸೊ ಹಾಗಾಗಿ ನಾನಿನ್ನಿಂದ ಸಪ್ರೇಟ್ ಆಗಿದ್ದೀನಿ ಅನ್ನುವಂಥದ್ದು ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಓಕೆ, ಈ ಒಂದು ಪ್ರೀತಿನ ನಮ್ಮ ಮನೆಯಲ್ಲಿ ಒಪ್ಪೋವರೆಗೂ ನಾನು ನಿನಗೆ ಯಾವುದೇ ರೀತಿಯಾದ ಕಮಿಟ್ಮೆಂಟನ್ನು ನಾನು ಕೊಡೋಲ್ಲ,
ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಈ ಒಂದು ಪ್ರೀತಿಗೆ ಇರ್ಬೋದು, ಈ ಒಂದು ಮದುವೆಗಾಗಿರ್ಬೋದು, ನಮ್ಮ ರಿಲೇಶನ್ಶಿಪ್ ಏನಿದೆ, ನಮ್ಮ ಸಂಬಂಧ ಏನಿದೆ ಅದನ್ನು ಒಪ್ಕೊಳ್ಳೋವರೆಗೂ ನಾನು ನಿನಗೆ ಯಾವುದೇ ರೀತಿಯಾದಂಥ ಕಮಿಟ್ಮೆಂಟನ್ನ ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಒಂದ್ಸಲ ನಿಮ್ಮನ್ನು ಬ್ಲಾಕ್ ಮಾಡುವಂಥದ್ದು, ಒಂದ್ಸಲ ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡುವಂಥದ್ದು. ಅವರಿಗೆ ಇಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಅವರಿಗೆ ನೀವಂದರೆ ತುಂಬಾ ಇಷ್ಟ, ಬಟ್ ಇಲ್ಲಿ ಓಪನ್ ಅಪ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇಲ್ಲ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಏನು ಹೇಳ್ಬೋದು, ಕೋಲ್ಡ್ ವಾರ್ ಅಂತ ಹೇಳಿ ನಡೀತಾ ಇದೆ ಅಂತ ಅನ್ನಿಸ್ತಿದೆ. ನೀವೇ ಫಸ್ಟ್ ಅವ್ರ ಹತ್ರ ಹೇಳ್ಕೊಂಡ್ಲಿ ನಿಮ್ಮ ಪ್ರೀತಿನ, ಅವ್ರ ಮೇಲಿರೋವಂಥ ಪ್ರೀತಿನ ನೀವೇ ಹೇಳ್ಕೊಳ್ಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೀವು ಏನು ಮಾಡ್ತಿದ್ದೀರಾ, ನಿಮ್ಮ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವರಾಗೆ ಹೇಳ್ಕೊಂಡ್ಲಿ ಪ್ರೀತಿನ ಅಂತೇಳಿ ನೀವು ಸಹ ವೇಟ್ ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ಇಬ್ಬರು ಕೂಡ ವೇಟ್ ಮಾಡ್ತಿದ್ದೀರಾ, ಇಬ್ಬರು ಮನಸ್ಸಲ್ಲೂ ನಿಮ್ಮಿಬ್ಬರ ಬಗ್ಗೆ ಪ್ರೀತಿ ಇದೆ, ಬಟ್ ಓಪನ್ ಅಪ್ ಆಗಿ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಓಪನ್ ಅಪ್ ಆಗಿ ಹೇಳೋದ್ರಿಂದ ಏನು ಅನ್ಕೊಂಡ್ಬಿಡ್ತಾರೇನೋ ಅನ್ನೋವಂಥದ್ದು ತುಂಬ ಭಯ ಕಾಡ್ತಾ ಇದೆ, ನಿಮ್ಮ ಪರ್ಸನಿಗಿರ್ಬೋದು, ನಿಮಗಿರ್ಬೋದು. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ನಾಚಿಕೆ ಸ್ವಭಾವದವರು ಇದ್ದಾರೆ, ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ತುಂಬ ಪ್ರೀತಿ ಇದೆ ನಿಮ್ಮ ಮೇಲೆ, ಬಟ್ ಅವರಿಗೆ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಓಕೆ, ಓಕೆ, ಇಲ್ಲಿ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ನೀವು ತುಂಬ ಚಿಂತೆ ಮಾಡಬೇಡ, ನಾನಿಲ್ಲಿ ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ತುಂಬಾ ವೆಯ್ಟ್ ಲಾಸ್ ಆಗಿರುವಂಥದ್ದು, ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನಿಗಿಲ್ಲಿ ನಾನಿಲ್ಲಿ ಎಲ್ಲರನ್ನೂ ಒಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ನೀನು ಈ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡುವಂಥದ್ದನ್ನು ಸ್ಟಾಪ್ ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಆಲ್ರೆಡಿ ಮ್ಯಾರಿಡ್ ಆಗಿದ್ದಾರೆ, ಅವರು ನಿಮ್ಮಲ್ಲಿ ಇಷ್ಟಪಡ್ತಾ ಇದ್ದಾರೆ. ಓಕೆ, ಸಾರಿ. ಓಕೆ, ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಒಬ್ರಿಗಿಲ್ಲಿ ಮ್ಯಾರಿಡ್ ಆಗಿರೋ ಕಾರಣ ಸೊ ಈ ಒಂದು ರಿಲೇಶನ್ಶಿಪ್ಪನ್ನು ಹೇಗೆ ಕಂಟಿನ್ಯೂ ಮಾಡ್ಕೊಂಡು ತೊಗೊಂಡು ಹೋಗಬೇಕು, ಮುಂದುವರಿಸ್ಬೇಕು ಅನ್ನೋವಂಥದ್ದು ಅವರಿಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಓಕೆ, ತುಂಬಾ ಕನ್ಫ್ಯೂಷನ್ ಇರ್ಬೋದು, ಅಥವಾ ಅವರಿಗಿಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿದ್ದೀನಿ, ನನ್ನನ್ನು ಒಪ್ಕೊಳ್ತಾರೋ ಇಲ್ವೋ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಒಂದು ಭಯ ಕಾಡ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಮಾಲ್ ಅನ್ನೋವಂಥದ್ದು ರೀಸೆಂಟಾಗಿ ನಿಮಗೆ ಅವರೆಲ್ಲೋ ಮಾಲಲ್ಲಿ ಕಾಣಿಸಿರುವಂಥದ್ದು, ಅಥವಾ ನೀವು ಮಾಲಲ್ಲಿ ಹೆಚ್ಚಾಗಿ ಮೀಟ್ ಮಾಡಿರೋ ಅಂಥದ್ದು ಆಲ್ರೆಡಿ ಮುಂಚೆ ನೀವಿಬ್ಬರು ಬ್ರೇಕಪ್ ಆಗಲಿಕ್ಕೂ ಮುಂಚೆನೇ ನೀವು ತುಂಬ ಮಾಲ್ಗಳಲ್ಲಿ ಮೀಟ್ ಮಾಡ್ತಾ ಇದ್ರಿ, ಅಥವಾ ನೀವಿಬ್ಬರು ಕೆಲಸನೂ ಮಾಲಲ್ಲೇ ಆಗಿದ್ದಿರ್ಬೋದು, ಜಾಬ್ ಮಾಡ್ತಾಯಿದ್ರಿ ಅಂತ ಅನಿಸುತ್ತೆ, ಏನೋ ಸಮಥಿಂಗ್ ನೀವಿಬ್ಬರು ಒಟ್ಟಿಗೆ ಕೆಲಸವನ್ನು ಮಾಡ್ತಾಯಿದ್ರಿ. ಓಕೆ, ಅಥವಾ ರೀಸೆಂಟಾಗಿ ನೀವು ನೋಡಿರ್ಬೋದು, ಇಲ್ಲಿ ಸಮಥಿಂಗ್ ಏನೋ ಮಾಲ್ ಅನ್ನೋಂಥ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಯಾ, ಓಕೆ, ಓಕೆ, ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನೋವಂಥದ್ದು. ಓಕೆ, ತುಂಬ ವರ್ಷಗಳಿಂದ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ರಿಲೇಶನ್ಶಿಪ್ ಸರಿ ಆಗತ್ತಾ ಏನೂ ಕೂಡ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಆದರೂ ನಿಮ್ಮ ಪರ್ಸನಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರು ಬರ್ತಾರೆ ಅನ್ನೋವಂಥದ್ದು ಒಂದು ಆಸೆನ, ಹೋಪ್ನ ಇಟ್ಕೊಂಡಿದ್ದೀರಾ. ಯಾ, ಓಕೆ, ಇಲ್ಲಿ ಎಲ್ ಲೆಟರ್ನವ್ರಿದ್ದೀರಾ, ಡಿ ಲೆಟರ್, ಎ, H letter, G, K, L, O, okay, M, S, V, okay. ಇಲ್ಲಿ ಇತ್ತೀಚೆಗೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಮನಸ್ತಾಪಗಳು ಬರುವಂಥದ್ದು, ಸಣ್ಣ ಪುಟ್ಟ ವಿಷಯಕ್ಕೂ ಜಗಳಗಳು ಮಾಡ್ಕೊಳ್ತಾ ಇರುವಂಥದ್ದು ನೀವಿಬ್ಬರು, ಅಥವಾ ಇಲ್ಲಿ ಅವ್ರ ಮೈಂಡಲ್ಲೂ ಬರ್ತಿದೆ, ಯಾಕೆ ಈ ಪರ್ಸನ್ ಈ ಥರ ಬಿಹೇವ್ ಮಾಡ್ತಿದ್ದಾರೆ ನನ್ನ ಜೊತೆಗೆ ಅಂತ ಹೇಳಿ. ಓಕೆ,
ಸೊ ನೀವು ಅವರಿಗೆ ತುಂಬಾ ಹರ್ಟ್ ಮಾಡ್ತಾ ಇದ್ದೀರಾ, ಅಥವಾ ಅವ್ರು ಕೇಳೋವಂಥ ಪ್ರಶ್ನೆಗಳಿಗಿರ್ಬೋದು, ಅಥವಾ ಅವ್ರು ಮಾತಾಡ್ಸದೆ ನೀವು ತುಂಬ ಅವ್ರನ್ನ ನೆಗ್ಲೆಕ್ಟ್ ಮಾಡುವಂಥದ್ದು, ಇಗ್ನೋರ್ ಮಾಡುವಂಥದ್ದು, ಅವ್ರ ಮಾತನ್ನು ಕೇಳದೇ ಇರುವಂಥದ್ದು, ಅವ್ರಿಗೆ ಸ್ವಲ್ಪ ಇಲ್ಲಿ ಹರ್ಟ್ ಆಗ್ತಾ ಇದೆ. ಓಕೆ, ನಿಮ್ಮಿಬ್ಬರ ಮಧ್ಯೆ ತುಂಬಾ ಡಿಸ್ಟೆನ್ಸ್ಗಳು ಮೇಂಟೈನ್ ಮಾಡ್ತಾ ಇದ್ದೀರಾ. ನೀವಿಬ್ಬರು ಹತ್ರನೇ ಇದ್ದೀರಾ, ಬಟ್ ಇಲ್ಲಿ ನೀವಿಬ್ಬರು ತುಂಬ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಯಾರಿದ್ದೀರಾ ಅವರಿಗೆ ಈ ಒಂದು ಮಾತು ಅನ್ವಯವಾಗ್ತಿದೆ. ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ತುಂಬ ಇಗ್ನೋರೆನ್ಸ್ ಕಾಣಿಸ್ತಾ ಇದೆ, ತುಂಬ ಮನಸ್ತಾಪಗಳು ಕಾಣಿಸ್ತಾ ಇದೆ, ನೀವಿಬ್ಬರ ಮಧ್ಯೆ ಹೊಂದಾಣಿಕೆಗಳಿಲ್ಲ, ನೀವು ಉತ್ತರ ಆದರೆ ಅವ್ರು ದಕ್ಷಿಣ ದಿಕ್ಕು, ಆ ಥರ. ಓಕೆ, ನಿಮ್ಮ ಡೆಡ್ ಆಪೋಸಿಟ್ ಅಂತಲೇ ಹೇಳ್ಬೋದು ನಿಮ್ಮ ಪರ್ಸನ್. ಈ ಒಂದು ವಿಷಯದಲ್ಲಿ ತುಂಬ ವರ್ಷಗಳಿಂದ ನೀವು ನೊಂದಿದ್ದೀರಾ ಅಥವಾ ಕೊರಗ್ತಾ ಇದ್ದೀರಾ. ನೀವು ಸಪ್ರೇಟ್ ಆಗಬೇಕಂತ ತುಂಬ ಪ್ರಯತ್ನ ಪಟ್ಟಿದ್ದೀರಾ, ಆದರೆ ಆಗ್ತಾ ಇಲ್ಲ. ಏನೋ ಒಂದು ಏನು ಹೇಳ್ಬೋದು, ಬಂಧನದಲ್ಲಿ ಸಿಗಾಕೊಂಡಿದ್ದೀರಾ ಅಂತಲೇ ಹೇಳ್ಬೋದು. ಸಪ್ರೇಟ್ ಆಗಲಿಕ್ಕೂ ಆಗ್ತಿಲ್ಲ, ಅವ್ರ ಜೊತೆ ನೀವು ಸಂಸಾರನ ಮಾಡಲಿಕ್ಕೂ ಆಗ್ತಾ ಇಲ್ಲ. ಓಕೆ, ಓಕೆ, ನಿಮ್ಮ ಪರ್ಸನಿಗೆ ಇಲ್ಲಿ ತುಂಬಾ ಆಪ್ಷನ್ಸ್ ಕಾಣಿಸ್ತಿದೆ. ಗರ್ಲ್ ಫ್ರೆಂಡ್ಸ್ ಇರುವಂಥದ್ದು ಅಥವಾ ಬಾಯ್ ಫ್ರೆಂಡ್ಸ್ ತುಂಬ ಜನ ಇರುವಂಥದ್ದು. ಸೊ ಅವ್ರ ಲೈಫನ್ನು ಅವರು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ, ಬಟ್ ನೀವಿಲ್ಲಿ ಕೊರಗ್ತಾ ಇದ್ದೀರಾ. ಈ ಒಂದು ರಿಲೇಷನ್ಶಿಪ್ ಏನಾಗ್ಬಿಡತ್ತೆ, ನನಗೆ ಈ ಪರ್ಸನ್ ಬೇಕೇ ಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ದೀರಾ. ಬಟ್ ಅವರಿಗೆ ಆ ಥರ ಹಠ ಇಲ್ಲ, ನೀವೇ ಬೇಕು ಅನ್ನೋವಂಥದ್ದು ಅವ್ರ ಮೈಂಡಲ್ಲಿಲ್ಲ. ಓಕೆ, ಇಲ್ಲಿ ಕೆಲವೊಬ್ಬರು ಬೇರೆಯವ್ರ ಜೊತೆ ಕಮಿಟ್ಮೆಂಟ್ ಆಗಿರುವಂಥದ್ದು ಕಾಣಿಸ್ತಾ ಇದೆ, ಅಂದರೆ ಥರ್ಡ್ ಪಾರ್ಟಿ ಜೊತೆಗೆ ಕಮಿಟ್ಮೆಂಟ್ ಆಗಿರುವಂಥದ್ದು. ಓಕೆ, ಓಕೆ, ಇಲ್ಲಿ ಯಾವುದಕ್ಕೂ ಟೈಮ್ ಕೂಡಿ ಬರಬೇಕು, ಟೈಮ್ ಅನ್ನುವಂಥದ್ದು ಇಲ್ಲಿ ಎನರ್ಜಿ ಸಿಗ್ತಾ ಇದೆ. ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ, ನಮ್ಮ ಜೀವನದಲ್ಲಿ ಏನೇ ಆಗೋದಿದ್ರೂ ಒಂದು ಟೈಮ್ ಅನ್ನುವಂಥದ್ದು ಬರಬೇಕಾಗಿದೆ. ಟೈಮ್ ಬಂದಾಗ ಎಲ್ಲದೂ ಸರಿ ಆಗುತ್ತೆ ಅನ್ನುವಂಥದ್ದು. ಎಸ್, ಓಕೆ, ಕೊನೆ ಕ್ಷಣದವರೆಗೂ ಈ ಒಂದು ಪ್ರೀತಿನ ನಾನು ಕಳ್ಕೊಳ್ಲಿಕ್ಕೆ ಇಷ್ಟಪಡಲ್ಲ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಅಷ್ಟು ನಾನು ಪ್ರಯತ್ನನ ಪಡ್ತೀನಿ. ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಓಕೆ, ತುಂಬಾ ಪ್ರಾಬ್ಲಮ್ಸ್ಗಳನ್ನ ಕೊಡ್ತಾ ಇದ್ದಾರೆ ನಿಮ್ಮ ಒಂದು ಪ್ರೀತಿಗೆ, ಬೇರೆಯವರಿಂದ ಆಗಿರ್ಬೋದು, ಅಥವಾ ಏನೋ ಇಲ್ಲಿ ಸಮಥಿಂಗ್ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಬಟ್ ಅದೇನೇ ಪ್ರಾಬ್ಲಮ್ಸ್, ಯಾರೇ ನನಗೆ ಪ್ರಾಬ್ಲಮ್ಸ್ನ ಮಾಡಬಹುದು, ಬಟ್ ಅದೆಲ್ಲದನ್ನು ನಾನು ಮೀರಿ ಈ ಒಂದು ಪ್ರೀತಿನ ನಾನು ಉಳಿಸ್ಕೊಳ್ತೀನಿ ಅನ್ನೋಂಥದ್ದು ಅವ್ರ ಮೈಂಡಲ್ಲಿ ಬರ್ತಿದೆ. ಓಕೆ, ನೀನು ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲು. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ತುಂಬಾ ಹೋರಾಡ್ತಿದ್ದೀರಾ, ಕಷ್ಟದಲ್ಲಿ ಹೋರಾಡ್ತಾ ಇದ್ದೀರಾ, ಅಥವಾ ಈ ಪ್ರೀತಿನ ಉಳಿಸ್ಕೊಳ್ಲೇಬೇಕಂತ ಇದ್ದೀರಾ. ಬಟ್ ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಭಯ ಪಡ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ದೇ ಇದ್ದಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಅವ್ರು ಹೇಳ್ತಿದ್ದಾರೆ, ನೀನು ನನಗೆ ಸಪೋರ್ಟ್ ಮಾಡು, ನಿನ್ನ ಸಪೋರ್ಟ್ ಇಲ್ಲಿ ನನಗೆ ತುಂಬ ಮುಖ್ಯ ಆಗಿದೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಓಕೆ, ಯಾ, ಎಸ್, ನಿನ್ನ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ರೀತಿಯಲ್ಲಿ ನಾನೊಬ್ಬನೇ ಹೋರಾಡಲಿಕ್ಕೆ ಆಗಲ್ಲ ಅನ್ನೋಂಥದ್ದು. ಓಕೆ, ಯಾ, ಇದಕ್ಕೆ ಟ್ಯಾರೋ ಇಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ನೀವು ಯಾವ ಒಂದು ವ್ಯಕ್ತಿನ ನೀವು ಇಲ್ಲಿ ಯೋಚಿಸ್ತಾ ಇದ್ದೀರಾ, ಆ ಒಂದು ವ್ಯಕ್ತಿಯ ಮೈಂಡಲ್ಲಿ ಏನಿದೆ. ಓಕೆ,
ನಿಜವಾದ ಒಂದು ಪ್ರೀತಿ ಅಂತ ಹೇಳ್ಬೋದು. ಈ ಒಂದು ಪ್ರೀತಿ ನಿಮ್ಮನ್ನು ತುಂಬಾ ಟ್ರೂ ಆಗಿ ಇಷ್ಟಪಡ್ತಾ ಇದ್ದಾರೆ. ಪ್ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಮೋಸ ಇಲ್ಲ. ಬಟ್ ಇಲ್ಲಿ ಕೆಲವೊಬ್ಬರಿಗೆ ಟ್ರಸ್ಟ್ ಇಶ್ಯೂಸ್ ಇದೆ. ನಿಜವಾಗ್ಲೂ ಪ್ರೀತಿ ಮಾಡ್ತಾರಾ, ನಂಬೋದಾ ಈ ಒಂದು ವ್ಯಕ್ತಿನ, ಈ ವ್ಯಕ್ತಿ ನನಗೆ ಮುಂದೆ ಜೀವನದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರಾ ಅನ್ನೋಂಥದ್ದೆಲ್ಲ ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ, ಅಥವಾ ನಿಮ್ಮ ಪರ್ಸನ್ ಮೈಂಡಲ್ಲಿ ಬರ್ತಾ ಇರ್ಬೋದು. ಬಟ್ ಅದೆಲ್ಲದಕ್ಕೂ ಆನ್ಸರ್ ಎಸ್, ಭಯ ಪಡ್ತಾ ಇದ್ದೀರಾ. ಡೆಫಿನೆಟ್ಲಿ ಇಲ್ಲಿ ಈ ಒಂದು ಪ್ರೀತಿಯಲ್ಲಿ ತುಂಬಾ ಭಯ ಇದೆ. ಏನಾಗತ್ತೋ ಅಥವಾ ಏನಾಗ್ಬಿಡತ್ತೆ ಅನ್ನೋವಂಥದ್ದು ತುಂಬಾ ಭಯ ಕಾಡ್ತಾ ಇದೆ. ಓಕೆ ಓಕೆ ಕ್ವೀನ್ ಆಫ್ ಸಾರ್ಟ್ಸ್. ಪ್ರೀತಿ ಇದೆ, ಭಯ ಪಡ್ತಾ ಇದ್ದೀರಾ. ಆ ಪ್ರೀತಿಯಲ್ಲಿ ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಏನೇ ಆದರೂ ನಿಮಗೆ ಈ ಪ್ರೀತಿ ಬೇಕು ಅನ್ನೋ ಒಂದೇ ಒಂದು ಏನು ಆಸೆನೇ ಇಟ್ಕೊಂಡಿದ್ದೀರಾ. ಓಕೆ, ಪ್ರೀತಿ ಬೇಕು ಆದರೆ ಭಯ ಪಡ್ತಾ ಇದ್ದೀರಾ. ಮನೇಲಿ ಹೇಳೋದಕ್ಕಾಗಿರ್ಬೋದು ಅಥವಾ ಏನು ಪ್ರಾಬ್ಲಮ್ಸ್ ಆಗಿಬಿಡತ್ತೆ ಅನ್ನೋಂಥದ್ದು ತುಂಬ ಇಲ್ಲಿ ಭಯ ಅನ್ನೋದು ತುಂಬ ಕಾಡ್ತಾ ಇದೆ. ಈ ಪ್ರೀತಿಯಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ಪ್ರೀತಿಗಿಂತ ಭಯನೇ ಜಾಸ್ತಿ ಇದೆ ಅಂತ ಕಾಣಿಸ್ತಿದೆ ಇಲ್ಲಿ. ಓಕೆ, ಸೊ ತುಂಬ ಇಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ನೀವು ಹೊರಗಡೆ ಸುತ್ತಮುತ್ತ ಏನು ನಡೀತಿದೆ ಅನ್ನುವಂಥದ್ದು ನಿಮಗೆ ಕೆಲವೊಬ್ಬರಿಗೆ ನಿಮ್ಮ ಪರ್ಸನಿಗೆ ಗೊತ್ತಾಗ್ತಾ ಇಲ್ಲ. ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗಿರ್ಬೋದು ಈ ಪ್ರೀತಿಯಲ್ಲಿ ಏನು ನಡೀತಿದೆ, ಅಥವಾ ಸುತ್ತಮುತ್ತ ನಿಮ್ಮ ಪ್ರೀತಿಯಲ್ಲಿ ಏನು ಹೊರಗಡೆ ನಿಮ್ಮ ಪ್ರೀತಿಯ ಹೊರತಾಗಿ ವಿಷಯಗಳು ಏನು ನಡೀತಾ ಇದೆ ಅನ್ನುವಂಥದ್ದು ನಿಮಗಿಲ್ಲಿ ಗೊತ್ತಾಗ್ತಾ ಇಲ್ಲ ಕೆಲವೊಬ್ಬರಿಗೆ. ಓಕೆ, ಏನು ಹೇಳ್ಬೋದು, ಬ್ಲೈಂಡಾಗಿ ನಿಮ್ಮ ಪರ್ಸನ್ನಲ್ಲಿ ಕೆಲವೊಬ್ರು ನಂಬಿದ್ದೀರಾ ಅಂತ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ನಿಮಗೆ ಗೊತ್ತಿಲ್ಲದೇನೆ ಅವರು ಥರ್ಡ್ ಪಾರ್ಟಿ ಜೊತೆಗೆ ಹ್ಯಾಪಿಯಾಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಅದಕ್ಕೆ ಏಂಜಲಿಂದ ಏನು ಮೆಸೇಜ್ ಬರ್ತಿದೆ, ಏಂಜಲ್ ಏನು ಹೇಳ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. Okay, it is safe for you to love. Open your heart to give and receive the biggest energy of all. Okay, love yourself first. ಎಸ್, ಇಲ್ಲಿ ಬೇರೆ ಪ್ರೀತಿನ ತುಂಬಾ ನೀವು ಏನು ಹೇಳ್ಬೋದು, ಆ ಪ್ರೀತಿ ಬೇಕು, ನನ್ನ ಪರ್ಸನ್ ಪ್ರೀತಿನೇ ಬೇಕು, ನನ್ನ ಪರ್ಸನ್ ಪ್ರೀತಿ ಮುಂದೆ ನನಗಿನ್ನೇನೂ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಎಕ್ಸ್ಪ್ರೆಸ್ ಯುವರ್ ಲವ್. ಆಲ್ರೆಡಿ ನಾನು ಹೇಳಿದೆ, ಇಲ್ಲಿ ತುಂಬ ಜನ ನೀವು ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡಿದ್ದೀರ ಪ್ರೀತಿನ, ಹೇಳ್ತಾ ಇಲ್ಲ ಯಾರಿಗೂ. ಅಂದರೆ ನಿಮ್ಮ ಪರ್ಸನಿಗೆ ನೀವು ಪ್ರೀತಿ ಇದೆ, ನಿಮಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ ನೀವು ಓಪನ್ ಅಪ್ ಆಗಿ ಹೇಳ್ತಾ ಇಲ್ಲ, ಅವರು ನಿಮಗೆ ಹೇಳ್ತಾ ಇಲ್ಲ. ಎಕ್ಸ್ಪ್ರೆಸ್ ಮಾಡಿ. ಅದು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಕೆಲವೊಬ್ಬರು ಅವ್ರು ಏನು ಅನ್ಕೊಂಡ್ಬಿಡ್ತಾರೆ ಅನ್ನೋವಂಥದ್ದೇ ತುಂಬ ಇಲ್ಲಿ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀರ. ಓಕೆ, ಇಬ್ಬರಿಗೂ ಪ್ರೀತಿ ಇದೆ, ಅದು ನಿಮಗೂ ಗೊತ್ತಿದೆ, ಅವರಿಗೂ ನನ್ನನ್ನು ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಿದೆ. ಬಟ್ ಇಲ್ಲಿ ಹೇಳ್ತಾ ಇಲ್ಲ. ನೀವು ಯಾವಾಗ ಓಪನ್ ಅಪ್ ಆಗಿ ಹೇಳ್ತೀರಾ ಆವಾಗ ನಿಮ್ಮ ಪ್ರೀತಿ ಒಂದು ಸಕ್ಸಸ್ ಆಗುತ್ತಲ್ವ. ನೀವು ಯಾವಾಗ ಸೈಲೆಂಟಾಗಿರ್ತೀರಾ, ಅರ್ಥ ಮಾಡ್ಕೊಳ್ತಾರೆ, ಅವರೇ ಅರ್ಥ ಮಾಡ್ಕೊಳ್ತಾರೆ ಅಂತ ನೀವು ಎಷ್ಟು ದಿನ ವೆಯ್ಟ್ ಮಾಡ್ತಿರ್ತೀರಾ. ಬಟ್ ನೀವೇ ಅದನ್ನು ಏನು ಹೇಳ್ಬೋದು, ಎಳ್ಕೊಂಡು ಹೋಗ್ತಾ ಇರ್ತೀರ. ಪ್ರೀತಿ ಮಾಡ್ತಾ ಅವ್ರು ನನಗೆ ಅರ್ಥ ಮಾಡ್ಕೊಂಡ್ರು ಆ ಪ್ರೀತಿನ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಇಲ್ಲಿ ಒಂದು ಓಪನ್ ಅಪ್ ಆಗಿ ಹೇಳ್ಕೊಳ್ಳಿ. ಒಂದು ಏನು ಹೇಳ್ಬೋದು ಅಂದರೆ, ಅವ್ರಿಗೆ ಇಷ್ಟ ಇದ್ದರೆ ಓಕೆ ಅಂತ ಹೇಳ್ತಾರೆ ಅಲ್ವಾ, ಇಷ್ಟ ಇಲ್ಲ ಅಂತಿದ್ರೆ ನೋ ಅಂತ ಹೇಳ್ತಾರೆ. ಎರಡೇ ಆನ್ಸರ್ ಇರುವಂಥದ್ದು. ಓಕೆ ಅಂತ ಹೇಳಿ ಒಂದು ಹೇಳ್ತಾರೆ, ಇಲ್ಲ ಅಂತ ಹೇಳಿದರೆ ನೋ, ನನಗೆ ಇಷ್ಟ ಇಲ್ಲ ಅಂತೇಳಿ ಹೇಳ್ತಾರೆ, ಅಷ್ಟೇ ಅಲ್ವಾ. ಸೊ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ನಿಮ್ಮ ಪ್ರೀತಿಯಲ್ಲಿ ಅವರನ್ನು ಇಷ್ಟಪಡ್ಬೋದಾ ಇಲ್ವಾ ಅಂತೇಳಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆದಷ್ಟು ಬೇಗ ನಿಮ್ಮ ಪ್ರೀತಿನ ನಿಮ್ಮ ಪರ್ಸನ್ ಹತ್ರ ಹೇಳ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫಸ್ಟ್ ನಿಮ್ಮನ್ನು ನೀವು ಪ್ರೀತಿ ಮಾಡಿ. ನಿಮ್ಮನ್ನು ನೀವು ಪ್ರೀತಿ ಮಾಡ್ದೇ ನಿಮಗೆ ಅವ್ರ ಪ್ರೀತಿ ಬೇಕು, ಇವ್ರ ಪ್ರೀತಿ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಸಿಗಲ್ಲ. ಓಕೆ, ನಿಮ್ಮನ್ನು ನೀವು ಎಷ್ಟು ದ್ವೇಷಿಸ್ತಾ ಇರ್ತೀರಾ, ಬೇರೆಯವರು ನಿಮ್ಮನ್ನು ಅಷ್ಟೇ ದ್ವೇಷಿಸ್ತಾ ಇರ್ತಾರೆ. ಓಕೆ, ಸೊ ಹಾಗಾಗಿ ಏಂಜಲಿಂದ ಏನು ಮೆಸೇಜ್ ಬರ್ತೀನಿ ನೋಡೋಣ. ಇನ್ ದ ನಿಯರ್ ಫ್ಯೂಚರ್, ಓಕೆ, ಅಪಾರ್ಚುನಿಟಿ. ಓಕೆ, ಎಸ್, ನೀವೊಂದು ಪ್ರೀತಿನ ಹೇಳ್ಕೊಳ್ಲಿಕ್ಕಾಗಿರ್ಬೋದು ಅಥವಾ ನಿಮ್ಮ ಒಂದು ಪ್ರೀತಿ ಜೀವನದಲ್ಲಿ ಒಂದು ಅಪಾರ್ಚುನಿಟಿ ಅನ್ನೋಂಥದ್ದು ಸಿಗ್ತಾ ಇದೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಇಲ್ಲಿ ತುಂಬ ಜನ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಏನು ಮಾಡಬೇಕು ಅನ್ನೋ ಗೊಂದಲ ಇದೆ, ಪ್ರೀತಿಯಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ತುಂಬಾ ಕನ್ಫ್ಯೂಷನ್ಸ್ಗಳು ನಡೀತಾ ಇದೆ. ಓಕೆ,
ಸೊ ಅವರಿಗಿಲ್ಲಿ ಮೆಡಿಟೇಷನ್ ಬ್ರಿಂಗ್ ಆನ್ಸರ್, ಮೆಡಿಟೇಷನ್ನ ಮಾಡಿ ಡೆಫಿನೆಟ್ಲಿ ನಿಮ್ಮ ಒಂದು ಕ್ವಶನ್ಸಿಗೆ ಆನ್ಸರ್ ಸಿಗತ್ತೆ ಅಂತೇಳಿ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.